ಹಿಂದೂಗಳು ಬಂದ್ರೆ ನಾವು ಬೇರೆ ಭಾಗದಲ್ಲಿ ಬರ್ತೀವಿ. ಮೆಟ್ರೋ ಸ್ಟೇಷನ್ಗೆ ಚರ್ಚ್ ಹೆಸರಿಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಡ್ಬೇಕಾ ಅಥವಾ ಈ ಗೊಂದಲಗಳು ಬೇಡ, ನಮ್ಮ ಪಾಡಿಗೆ ನಾವು ಇರ್ತೀವಿ, ಈಗ ಹೆಂಗಿದೆಯೋ ಹಂಗಿರ್ಲಿ ಅಂತೀರಾ? ನೋಡಿ, ಒಂದು ಮುಖ್ಯ ಒಂದು ಅಂಶ ಹೇಳ್ತೇನೆ. ಶಿವಾಜಿನಗರಕ್ಕಿಂತ ಮುಂಚೆ ಅದು ಬ್ಲ್ಯಾಕ್ಪಳ್ಳಿ ಅಂತೇಳಿತ್ತು. ಹಳೆಯ ಹೆಸರು ಬ್ಲ್ಯಾಕ್ಪಳ್ಳಿ ಶಿವಾಜಿನಗರದ್ದು. ಅದಾದಮೇಲೆ ಬ್ಲ್ಯಾಕ್ಪಳ್ಳಿ ಆದಮೇಲೆ ಬ್ರಿಟಿಷ್ ಅವ್ರ ಟೈಮಲ್ಲಿ ಬ್ಲ್ಯಾಕ್ಪಳ್ಳಿ ಅಂತೇಳಿತ್ತು. ಮತ್ತು ಈಗ ಶಿವಾಜಿನಗರ ಅಂತೇಳಿ ಆಯಿತು. ಈಗ ನೋಡಿ, ಲಷ್ಕರ್ ಅಂತ ಯಾವಾಗಿದ್ದು? ಲಷ್ಕರ್ ಅಂತ ಲಷ್ಕರ್ ಹಳೆ ಹೆಸರು. ನಾನೊಂದು ಇತಿಹಾಸ ಓದ್ಕೊಂಡು ಬಂದೆ. ಲಷ್ಕರು ಅಲ್ಲಲ್ಲ, ಶಿವಾಜಿನಗರ ಇದು ಬ್ಲ್ಯಾಕ್ಪಳ್ಳಿ ಆದ್ರೆ ಇದು ಶಿವಾಜಿನಗರನಾ? ಹೌದು, ಬ್ಲ್ಯಾಕ್ಪಳ್ಳಿ ಲಷ್ಕರು. ಶಿವಾಜಿನಗರ ಸರಿಯಾಗಿ ಓದಿ ನೀವು. ಸರಿಯಾಗಿ ಓದಿ. ತಪ್ಪು. ಆ ಹೆಸರೆಲ್ಲ ಶಾಂತಿಯನ್ನ ಕಾಪಾಡಿದೆ. ಅಲ್ಲಲ್ಲ, ಈ ಹೇಳಿದ್ರೆ ಲಷ್ಕರ ಹೆಸರೇ ಗೊತ್ತಿಲ್ಲ ಅಂದ್ರೆ ಶಿವಾಜಿನಗರ ನೀವು ಈಗ ಮೆಟ್ರೋ ಹೆಸರಿಡೋ ಟೈಮಲ್ಲಿ ಹೆಸರಿಡೋ ಟೈಮಲ್ಲಿ ಇವಾಗ ಅವ್ರದ್ದೇ ಸರ್ಕಾರದ BMRCL ಪಾಲಿಸಿ ಇದೆ. 64 ಕೋಟಿ ಮೇಲೆ 50 ಕೋಟಿ ಮೇಲೆ ಕೊಟ್ಟಂದರೆ ಕನ್ಸ್ಟ್ರಕ್ಷನ್ಗೆ ಬಂದು ಪ್ರಿಫಿಕ್ಸ್ ಅಂದರೆ ಫಸ್ಟ್ ನೇಮು. ಇವಾಗ ಬಯಕನ್ ಅವ್ರು ಇದು ಮಾಡಿದಾಗ ಬಯಕನ್ ಕೋಣಪ್ಪ ನಗರ ಮೆಟ್ರೋ ಸ್ಟೇಷನ್ ಅಂತೇಳಿ ಇದು ಮಾಡಿದ್ರು. ಈಗ ಅವರು ಮೆಟ್ರೋ ಇದರಲ್ಲಿ ಏನಾಗುತ್ತೆ, ಸರ್ಕಾರದ ಇದರಲ್ಲಿ ಅದು ರೆವೆನ್ಯೂ ರೆಕಾರ್ಡ್ಸಲ್ಲೆಲ್ಲ ಪ್ರಾಮಿನೆಂಟ್ ಹೆಸರುಗಳು ಏನಿದೆ ಅದನ್ನೇ ಮೇಂಟೈನ್ ಮಾಡ್ತಾರೆ. ಇವಾಗ ನಮ್ಮ ವಿಜಯನಗರ ತಗೊಳ್ಳಿ, ಬಾಲಗಂಗಾಧರ ಸ್ವಾಮೀಜಿ ಮಠ ವಿಜಯನಗರ ಅಂತೇಳಿ ಇದಿದೆ. ಅದು ಮನುವನನ್ನು ಕರೀತಾರೆ, ಟೆಲಿಫೋನ್ ಎಕ್ಸ್ಚೇಂಜ್ ಅಂತಲೂ ಕರೀತಾರೆ. ಇವಾಗ ಅದೇ ರೀತಿಯಲ್ಲಿ ಹೋದಂದರೆ ಕೆಲವು ಕಡೆ ಎರಡೆರಡು ಹೆಸರಿರ್ತಾರೆ. ನ್ಯಾಯಂಡಹಳ್ಳಿ ಪಂತ್ರಪಾಳ್ಯ ಮೆಟ್ರೋ ಸ್ಟೇಷನ್ ಅಂತೇಳಿ. ಕೆಲವು ಕಡೆ ಒಂದು ಇಲ್ಲಿ ನಮ್ಮ MG ರೋಡಲ್ಲಿ ತೊಗೊಂಡಂದರೆ ಟ್ರಿನಿಟಿ ಮೆಟ್ರೋ, ಯಾಕಂದರೆ ಟ್ರಿನಿಟಿ ಸರ್ಕಲ್ ಇತ್ತು, ಇದಾಯಿತು. ಈಗ ಇಲ್ಲಿ ಸಹ ನೋಡಿ, ಇವಾಗ ಸೆಂಟ್ ಮೇರೀಸ್ ಬಸ್ಲಿಕಾ ಬಂದು ಅದು ಸುಮಾರು 200 ವರ್ಷದ ಇತಿಹಾಸ ಇದೆ. ಇವಾಗ ಪ್ರಶ್ನೆ ಇಷ್ಟೇ, ವರ್ಷಗಳ ಇತಿಹಾಸ. ಇಲ್ಲ ಸರ್, ನೋಡಿ, ನಾನು 10,000 ವರ್ಷಗಳ ಇತಿಹಾಸ, 200 ವರ್ಷದ ಹೇಳ್ತಾ ಇದ್ದಾರೆ. ಇವಾಗ ಆ ಸ್ಥಳದ ನಾನು ಹೇಳ್ತಾ ಇರೋದು, ಆ ಸ್ಥಳದ್ದು ಇದು ಮಾಡ್ತಾ ಇದೀವಿ. ಆ ಸ್ಥಳನ ಬಿಟ್ಟಿರ್ಲಿಲ್ಲ ಸನಾತನ ಭೂಮಿ. ನಿಮ್ಗೆ ಅದ್ರ ಅವಶ್ಯಕತೆ ಇಲ್ಲ ನಿಮ್ಗೆ. ಕಾಂಗ್ರೆಸ್ ಅವ್ರು ಕ್ರಿಯೇಟ್ ಮಾಡಿ ನಿಮ್ಮನ್ನ ಮುಂದೆ ಬಿಟ್ಟವ್ರೆ. ಇವಾಗ ಕಾಂಗ್ರೆಸ್ ಸರ್ಕಾರ ನಿಮಗೆ ಹೇಳಿದಾರೆ, ಅದಕ್ಕಾಗಿ ಬಿಟ್ಟರೆ ನೀವು ಶಿವಾಜಿ ಅನ್ನೋದಕ್ಕೆ ವಿರೋಧ ಮಾಡೋರಲ್ಲ. ಹೌದು, ನೋಡಿ, ಇತಿಹಾಸ ಹೇಳ್ಕೊಂಡು ಕೂತ್ಕೊಂಡ್ರೆ ಇವತ್ತೆಲ್ಲ ಇಷ್ಟಪಡ್ತೀನಿ. ಏನ್ ಸಂಬಂಧ? ಅವರ ಯಾವ್ದಾರೆ ಧರ್ಮ ಗ್ರಂಥಗಳಲ್ಲಿ ಬೈಬಲ್ ಇರ್ಲಿ, ಓಲ್ಡ್ ಟೆಸ್ಟಮೆಂಟ್ ಇರ್ಲಿ, ನ್ಯೂ ಟೆಸ್ಟಮೆಂಟ್ ಇರ್ಲಿ, ಕಮಾಂಡ್ಮೆಂಟ್ಸ್ ಇರ್ಲಿ, ಅದರಲ್ಲಿ ಭಾರತ ಭೂಮಿಯ ಉಲ್ಲೇಖ ಇದೆಯಾ? ನಿಮಿಷ ನಾನು ವೆಯ್ಟ್ ಮಾಡಿದ್ದೀನಿ, 40 ನಿಮಿಷ ವೆಯ್ಟ್ ಮಾಡಿದ್ದೀನಿ. ಒಂದೇ ಪಾಯಿಂಟ್ ಶಿವಾಜಿ ಇರ್ಬೇಕು. ಇಲ್ಲ, ಅಲ್ಲೇ ಬರ್ತೀನಿ, ಅಲ್ಲೇ ಬರ್ತಾ ಇದ್ದೀನಿ. ನೋಡಿ, ಇವಾಗ ನಮ್ಮ ಮೆಜೆಸ್ಟಿಕ್ ಹತ್ರ ಇದು ತಗೊಂಡಂದ್ರೆ ಏನು ಸರ್, ವಿಶ್ವೇಶ್ವರಯ್ಯ ಮೆಟ್ರೋ ಸ್ಟೇಷನ್, ಓಕೆ, ಸೆಂಟ್ರಲ್ ಕಾಲೇಜ್ ಅಂತೇಳಿ ಇದೆ ಏನು. ಅದೇ ರೀತಿ ಇದು ಸಹ ಸೆಂಟ್ ಮೇರೀಸ್ ಬಸ್ಲಿಕಾ ಬಸ್ಲಿಕಾ ಮೆಟ್ರೋ ಸ್ಟೇಷನ್ ಶಿವಾಜಿನಗರ ಅಂತ ಇಟ್ಟರೆ ಮುಗೀತಲ್ಲ. ಯಾಕೆ ಇಷ್ಟೊಂದು ಇದು? ವೆರಿ ಸಿಂಪಲ್. ಮತ್ತೆ ಇನ್ನೊಂದು, ಇನ್ನು ಮುಂದೆ ಮೆಟ್ರೋ ಹೆಂಗ್ ಮಾಡ್ತಾರೆ ನೋಡ್ತೀವಿ. ಗೌರ್ಮೆಂಟ್ ಹೆಂಗೆ ಹೆಸರಿಕ್ತಾರಂತ ನೋಡ್ತೀವಿ ನಾವು. ಅಲ್ಲ, ಪ್ರಪೋಸಲ್ ಕೊಡೋದ್ರಲ್ಲಿ ಏನಿಲ್ಲ, ಸರ್ಕಾರ ಇದು ಮಾಡ್ಲಿ. Why want to preempt? ಯಾಕ್ರಿ ಶಿವಾಜಿನಗರ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀವಿ. ಯಾಕಂದ್ರೆ ಶಿವಾಜಿ ನಮ್ಮ ಭಾರತೀಯರು, ಒಬ್ಬ ರಾಜ. ಮುಸಲ್ಮಾನರು ಲೈಕ್ ಮಾಡ್ತೀವಿ ಅಂದ್ರೆ ಬ್ರಿಟಿಷ್ನವ್ರು ಆಚೆಯಿಂದ ಬಂದಿದವರು. ಧರ್ಮಗಳು ಒದ್ದಾಡ್ಬೇಕು, ಹೊಡೆದಾಡ್ಕೋಬೇಕು. ಯಾಕೆ ಕೇಳಿಸ್ಕೊಳ್ಳಿ.
ನೋಡಿ, ಒಂದು ಅಸಂಬದ್ಧ ಚರ್ಚೆಗಳನ್ನ ಮಾಡಿ ರಾಜ್ಯದ ಯಾವ ಅಸಂಬದ್ಧ? ಕೇಳಿಸ್ಕೊಳ್ಳಿ. ಯಾವ ಅಸಂಬದ್ಧ? ಒಂದ್ ನಿಮಿಷ ಸಮಯ ಕೊಡಿ. ಎಲ್ಲಕ್ಕೂ ಒಂದು ನಿಮಿಷ ಅಲ್ಲ, ನಮ್ಗೆ ಎರಡು ನಿಮಿಷ ಬೇಕು. ಕೇಳಿಸ್ಕೊಳ್ಳಿ ಪ್ಲೀಸ್, ಸಮಯ ಕೊಡಿ. ಅಲ್ಲಲ್ಲ, ಚಾನಲ್ಗೆ ನೀವು ಅಸಂಬದ್ಧ ಅಂತ ಹೇಳ್ಕೊಬೇಡಿ. ಅಸಂಬದ್ಧ ಚರ್ಚೆ ಅವ್ರು ಚರ್ಚೆ ಕೊಡ್ತಾರೆ. ಒಂದ್ ನಿಮಿಷ ಹೊಡೆದಾಡ್ಕೊಂಡ್ರು ರಸ್ತೆಯಲ್ಲಿ ಅಲ್ಲಲ್ಲ, ಈ ಪುಣ್ಯಾತ್ಮ ಸಿದ್ದರಾಮಯ್ಯ ಎಂ.ಬಿ. ಪಾಟೀಲ್ ನಿಮಿಷ ಕೇಳಿಸ್ಕೊಳ್ಳಿ. ಅಸಂಬದ್ಧ ಚರ್ಚೆಗಳನ್ನ ಮಾಡಿ ಜನರು ಯಾವ್ದ್ರಿ ಅಸಂಬದ್ಧ? ಇವತ್ತು ಜನಗಳನ್ನ ಡಿವೈಡ್ ಮಾಡುವಂತ ಕೆಲಸವನ್ನ ಮಾಡುವುದನ್ನ ಸ್ಟಾಪ್ ಮಾಡಿ. ನಮ್ಮ ಮಿತ್ರರು ಹೇಳ್ತಾ ಇದ್ರು ಒಂದು ವಾಕ್ಯ, ಒಂದು ವಾಕ್ಯ. ಕೊಡ್ತೀನಿ. ಅಯೋಧ್ಯಾಪತಿ ಶ್ರೀರಾಮಚಂದ್ರನ ಅಸ್ತಿತ್ವವನ್ನ ಪ್ರಶ್ನೆ ಮಾಡಿದಂತ ಈ ಕಚಡ ಕಾಂಗ್ರೆಸ್ ಪಕ್ಷ ಅದನ್ನ ಅಸಂಬದ್ಧ ಅಂತ ಹೇಳ್ತಾ ಇದೆ. ನೀವು ಸಹಿಸ್ಕೊಳ್ಳಿ. ಯಾಕೆ ಕುತ್ಕೊಂಡಿದ್ದೀರಾ ನೀವು? ಹೌದು. ಕಂಟ್ರೋಲ್ ದ ಲ್ಯಾಂಗ್ವೇಜ್. ಮುಖಂಡರು ಅಂತ ಕ್ಷಮೆ ಇರಲಿ. ಓಕೆನಾ? ಹಿಂದೂ ಧರ್ಮ ಚೆನ್ನಾಗಿರೋದಕ್ಕೆ ಮೊಸರಲ್ಲಿ ಕಲ್ಲು ಹುಡ್ಕೊಂಡ್ ಮಾಡ್ತಿರಲ್ರಿ ನೀವು. ಮಾಡ್ತೀರಾ? ಮುಸಲ್ಮಾನರು ಕ್ರಿಶ್ಚಿಯನ್ ಅಷ್ಟನ್ನ ಕಣ್ಣಿ ಕನಸ್ಕೊಳ್ಳೋದು. 99% ಹಿಂದೂಗಳ ಸ್ಟೇಷನ್ಗಳು ಇಟ್ಟಿದೀವಿ. ಕೆಂಗೇರಿ ಪಾಕಿಸ್ತಾನದ ಹೆಸರ? ಕೆಂಗೇರಿ ಪಾಕಿಸ್ತಾನದ ಹೆಸರ? ಪಾಕಿಸ್ತಾನಕ್ಕೂ ಹಿಂದೂ ಧರ್ಮಕ್ಕೂ ಏನ್ರಿ ಸಂಬಂಧ? ಅದಕ್ಕೆ ಇಟ್ಟಿಲ್ಲ. ಅಲ್ಲ, ಏನ್ ಸಂಬಂಧ? ಕರ್ನಾಟಕದ ಕನ್ನಡದ ಹೆಸರು, ಅದು ಕನ್ನಡದ ಹೆಸರು. ಏನಂದ್ರೆ ಕನ್ನಡದ ಹೆಸರು ರೀ. ಹಿಂದೂ ಧರ್ಮದ ಭಾಗವಾಗಿ ಕೇಳಿಸ್ಕೊಳ್ಳಿ. ಕೆಂಗೇರಿಯಲ್ಲಿ ಮುಸಲ್ಮಾನರು ಇಲ್ವಾ? ಅಧಿಕಾರ ಕೊಟ್ಬಿಟ್ರೆ ಹಿಂಗೆ ಮುಂದುವರ್ಸ್ಕೊಂಡ್ರೆ ಒಂದಕ್ಕೆ ಪಾಕಿಸ್ತಾನ, ಇನ್ನೊಂದಕ್ಕೆ ಪ್ಯಾಲೆಸ್ತೈನ್ ಕ್ಷುಲ್ಲಕ ವಿಚಾರವನ್ನ ತೆಗೆದುಕೊಂಡು ಇವತ್ತು ದೊಡ್ಡ ಚರ್ಚೆ ರಾಜ್ಯಾದ್ಯಂತ ಬೆಂಕಿ ಹಚ್ಚುವ ಕೆಲಸ ನಮ್ಮ ಬಿಜೆಪಿ ಅವರು ಏನ್ ಮಾಡ್ತಾರೆ ಸ್ಟಾಪ್ ಮಾಡ್ಬೇಕು. 99% ಅಪ್ರಿಷಿಯೇಟ್ ಮಾಡಿ. ಹಾಗಾದ್ರೆ ಬೆಂಗಳೂರಿನಲ್ಲಿ ಹೇಗೆ ಹಿಂದೂಗಳು, ಕ್ರಿಶ್ಚಿಯನ್ಸ್, ಮುಸಲ್ಮಾನರು, ಬೌದ್ಧರು, ಜೈನರು